ಟೊಮೆಟೊ ಚಟ್ನಿ ಮಾಡೋಣ. ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಟೊಮೆಟೊ ಕಟ್ ಮಾಡಿ ಹಣ್ಣಾಗಿರಬೇಕು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮೇಲ್ಗಡೆ ಸ್ವಲ್ಪ ಬೇಗ ಮೆತ್ತಗಾಗಲಿ ಟೊಮೆಟೊ ಅಂಥೇಳಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಆಮೇಲೆ ಆ ಟೊಮೆಟೊದ ಮೇಲ್ಗಡೆದು ಸಿಪ್ಪೆ ಎಲ್ಲ ಕಿತ್ತು ತೆಗೆದುಬಿಡ್ಬೇಕು. ಅದನ್ನೆಲ್ಲ ಕಿತ್ತಾಕಿ ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಾಗ ಹೀಗೆ ಸ್ಮ್ಯಾಶ್ ಆಗುತ್ತಲ್ಲ ಹಾಗೆ ಮಾಡಿಕೊಂಡು ಅದಕ್ಕೇ ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀನಿ, ಒಂದು ಈರುಳ್ಳಿ. ಹಸಿ ವಾಸನೆ ಹೋಗೋ ಹಾಗೇನು ಫ್ರೈ ಮಾಡೋದು ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಆಮೇಲೆ ಉಪ್ಪು, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಚಾಟ್ ಮಸಾಲ ಮತ್ತು ಡ್ರೈ ಮ್ಯಾಂಗೋ ಪೌಡರ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನೂ ಮಿಕ್ಸ್ ಮಾಡಿಕೊಂಡು ನಿಂಬೆ ರಸ ಹಿಂಡಿದ್ದೀನಿ ಸ್ವಲ್ಪ, ನಮ್ಗೆ ಎಷ್ಟು ಬೇಕೋ ಅಷ್ಟು. ಅನ್ನದ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.